ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಬನ್ನಿ, ಬೆಳಗಿಂದ ಇಲ್ಲಿವರೆಗೂ ಏನೇನು ಕೆಲಸ ಮಾಡಿದೆ, ಇನ್ಮೇಲೆ ಏನೇನು ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಸಾಂಬಾರು ನುಗ್ಗೆಕಾಯಿ ಇದ್ದವು, ಮೊನ್ನೆ ನುಗ್ಗೆಕಾಯಿ ಕಿತ್ತಿದ್ದೆವು. ಟೀ ಕಾಯಿಸ್ಕೊಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ನಮ್ಮ ಮನೆಯವ್ರನ್ನ ಕಳಿಸ್ದೆ. ಅವ್ರು ಹೋದರು. ಆಮೇಲೆ ನಾನು ನನ್ನ ಮಗ ಯಾಕೋ ಕೈ ನೋವು ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಬ್ಯಾಗ್ ತಗೊಂಡೋಗಿರಲಿಲ್ಲ. ಆಮೇಲೆ ಏನೋ ಕೈ ನೋವು ಅಂತ ಹೇಳ್ಬಿಟ್ಟು ಮೇಡಮ್ ಬ್ಯಾಗ್ ತಗೊಂಬೋಗು ಅಂತ ಹೇಳಿ ಕಳಿಸಿದ್ರಂತೆ. ಬಂದು ಆಮೇಲೆ ಒಂದು 11:15ಗೆ ಹೋದ. ಆಮೇಲೆ ನಾನು ಸಕ್ಕರೆ ಡಬ್ಬ, ಈ ಟೀ ಪುಡಿ ಡಬ್ಬಗಳೆಲ್ಲ ತಗೊಂಡೋಗಿ ಈ ದಿನಸಿ ಐಟಮ್ ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಮಡಗ್ತೀನಿ. ಬಾಕ್ಸ್ಗಳೆಲ್ಲ ತೊಳೆದಿಡೋಣ ಅಂದ್ಬಿಟ್ಟು ಎಲ್ಲ ಎತ್ತಿ ಇಡ್ತಾಯಿದ್ದೆ ಆಚೆಗೆ. ಅದೇನಾಯಿತು ಅಂದರೆ ಕಂದಾಯ ಕಟ್ಟಿದ್ದು ಫ್ರೆಂಡ್ಸ್ ಹೋದ ವರ್ಷ. ಅದನ್ನು ನಮ್ಮ ಮಾವ ಅದೇನೋ ನಮ್ಮ ಕಂದಾಯ ಬೇರೆ ಕಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕಟ್ಟಿಸ್ಕೊಂಡಿರಲಿಲ್ಲ. ನಾವು ಕೊಡೋ ಕಾಸೇನೇ ಅವ್ರಿಗೆ ಕೊಡಿಸಿದ್ರು. ಅವರು ಕಂದಾಯ ಕಟ್ಟಿಸ್ಕೊಳೋರು. ಅದಕ್ಕೆ ನಾನು ಅಲ್ಲಿ ಪಂಚಾಯತಿಗೆ ಬರ್ರಿ, ಅದೇನೋ ಚೇಂಜ್ ಮಾಡಬೇಕು ಈ ನಂಬರ್ನ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾವು ಮನೆಗೆ ಬಂದ್ಬಿಟ್ಟು, ಆಮೇಲೆ ಅದು ಹೋದ ವರ್ಷ ಕಟ್ಟಿದ್ದು ಮತ್ತೆ ನಮ್ಮ ಮಾವ ಅದನ್ನು ಇಸ್ಕೊಂಡು ತಗೊಂಡು ಹೋಗಿದ್ರು. ನಾನು ಒಂದು ಮದುವೆ ಕವರ್ಗೆ ಹಾಕಿ ಕೊಟ್ಟಿದ್ದೆ. ಆಮೇಲೆ ತಿರ್ಗಾ ಅದನ್ನು ಚೇಂಜ್ ಮಾಡಿಸ್ಕೊಂಬಂದು ನನ್ನ ಕೈ ಕೊಟ್ಟವ್ರೆ. ನಾನು ತಗೊಂಡೋಗಿ ಬೀರಲ್ಲಿ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಆಮೇಲೆ ನೋಡೇ ಇಲ್ಲ ಫ್ರೆಂಡ್ಸ್, ಅದು ನಾನು ಇಲ್ಲಿ ಇಟ್ಟಿದ್ನಲ್ಲ, ನಾನು ಒಂದು ಪರ್ಸ್ ಥರ ಮಡಿಕೊಂಡಿದ್ದೀನಿ. ಅಲ್ಲೇ ಇಟ್ಟಿದ್ನಲ್ಲ ಅಂತ ನೋಡ್ತಾನೆ ಇದ್ದೀನಿ, ಹುಡುಕ್ತಾನೆ. ಬೆಳಗಿಂದ ಊಟನೂ ಮಾಡ್ದೆ, ನಾಷ್ಟನೂ ಮಾಡ್ದೆ. ನಾನು ಹುಡುಕ್ತೆ ಫ್ರೆಂಡ್ಸ್ ಬೀರಲ್ಲಿ. ಆಮೇಲೆ ನಮ್ಮ ಮಾವನ ಬೀರ್ ಮೇಲೆ ಒಂದು ಕವರ್ ಇಟ್ಟಿದ್ದೀನಿ, ಅದರಲ್ಲಿ. ಆಮೇಲೆ ಇನ್ನೊಂದು ಕಬೋರ್ಡಲ್ಲಿ, ಆಮೇಲೆ ಟಿ ವಿ ಶೋಕೇಸಲ್ಲಿ ಎಲ್ಲ ಹುಡುಕ್ಬಿಟ್ಟೆ, ಸಿಗಲೇ ಇಲ್ಲ. ಆಮೇಲೆ ನಮ್ಮ ಮಾವನ ಫ್ರೆಂಡ್ ಕರ್ಕೊಂಡು ಹೋದರು. ಆಮೇಲೆ ನೋಡೋಣ ನಡಿ, ಯಾವಾಗೋ ಕಟ್ಟಿರೋದು ಐತೆ, ನೋಡೋಣ ಕಟ್ಟಿಸ್ಕೊತಾರೇನೋ ಅಂತ ಕರ್ಕೊಂಡೋದ್ರು. ಅದು ಒಂದು ಬಿಲ್ ಮಾತ್ರ ಕಟ್ಟವ್ರೆ, ಇನ್ನೊಂದು ಬಿಲ್ ಕಟ್ಟೇ ಇಲ್ಲ. ಆಮೇಲೆ ನನ್ನ ಹತ್ರ ಫೋಟೋ ಇತ್ತು, ಆ ಫೋಟೋ ತಗೊಂಡೋಗಿ ನಾನು ತೋರಿಸ್ದೆ. ಇಲ್ಲಮ್ಮ ಇದಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಏನು ಮಾಡಿದೆ, ಮತ್ತೆ ಬಂದೆ ಫ್ರೆಂಡ್ಸ್. ಆಮೇಲೆ ಅಯ್ಯೋ ಕಟ್ತಿರ್ತದೆ ಬಿಡು ಅಂತ ಹೇಳ್ಬಿಟ್ಟು ನಮ್ಮ ಮಾವ ಬೈದರು. ಇನ್ನೇನು ಮಾಡೋಕ್ಕಾಗ್ತದೆ, ಯಾವಾಗನ ಕಟ್ಟೋದು ಬಿಡು ಅಂತ ಹೇಳಿದ್ರು. ಆಮೇಲೆ ನಾನೇನು ಮಾಡಿದೆ, ಸರಿ ಆಯಿತು ಅಂದ್ಬಿಟ್ಟು ಬೀರೊಳಗೆ ಇಡೋಣ ಅಂತ ಹೇಳ್ಬಿಟ್ಟು ಹೋದೆ. ನೋಡಿ ಫ್ರೆಂಡ್ಸ್, ಅಲ್ಲೇ ಐತೆ ಬಟ್ಟೆ ತವೇ ಐತೆ. ಆಮೇಲೆ ಇಲ್ಲೇ ಐತಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ತಗೊಂಡೋದೆ ಫ್ರೆಂಡ್ಸ್. 2 ಸಲ ಹೋಗಿ 2 ಸಲ ಬಂದೆ. ಪಾತ್ರೆಗಳೆಲ್ಲ ಆಚೆಗೆ ಹಾಕಿದ್ದೆ ತೊಳೆಯೋಣ ಅಂತ ಹೇಳ್ಬಿಟ್ಟು, ಅವನು ತೊಳಿಲಿಲ್ಲ. ಫ್ರಿಜ್ಜು ಆನ್ ಮಾಡಿರಲಿಲ್ಲ. ಆಮೇಲೆ ಫ್ರಿಜ್ಜಲ್ಲಿರೋ ಐಟಮ್ಗಳೆಲ್ಲ ತೆಗೆದು ಆಚೆಗೆ ಇಟ್ಟಿದ್ದೆ ಒರೆಸೋಣ ಅಂತ ಹೇಳ್ಬಿಟ್ಟು, ಅದನ್ನು ಇದು ಮಾಡಲಿಲ್ಲ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಹೋದೆ. ಅವರು ಇಲ್ಲಮ್ಮ ಕಟ್ಟಿದಾರಲ್ಲ ಅಂತ ಹೇಳಿದ್ರು. ತಿರ್ಗಾ 2 ಸಲ ಹೋಗಿ 2 ಸಲ ಬಂದೆ ಫ್ರೆಂಡ್ಸ್. ಆಮೇಲೆ ತಿರ್ಗಾ ಏನು ಮಾಡಿದೆ, ಬಂದೆ. ಆಮೇಲೆ ಅಲಾಸಿಂದ ಬರೋಣ ಅಂತ ಬಂದರೆ ಅಲ್ಲೇ ಏನು ಮಾಡಿಬಿಟ್ಟವ್ರೆ, ರೋಡಿಗೆಲ್ಲ ಕಾಂಕ್ರೀಟ್ ಹಾಕ್ತವ್ರೆ. ನಮ್ಮ ಮನೆಗೆ ಬರೋ ದಾರಿಲಿ ಕಾಂಕ್ರೀಟ್ ಹಾಕ್ತಾಯಿದ್ರು. ಆಮೇಲೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಬಳಸ್ಕೊಂಡು ಬಂದೆ ಫ್ರೆಂಡ್ಸ್. ಆಮೇಲೆ ಬಂದಾದಮೇಲೆ ನಮ್ಮ ಮಾವನ ಫ್ರೆಂಡ್ ಬಂದಿದ್ದರು, ಅವರಿಗೆ ಟೀ ಕಾಯಿಸ್ಕೊಟ್ಟು, ಆಮೇಲೆ ನಾನು ಟೀ ಕುಡಿದು, ಆಮೇಲೆ ಅಷ್ಟರೊಳಗೆ ಆಮೇಲೆ ನೀರು ಬರ್ತಾಯಿದ್ದವು. ಆಮೇಲೆ ಈ ಸಕ್ಕರೆ ಡಬ್ಬ, ಟೀ ಪುಡಿ ಡಬ್ಬ, ಮಸಾಲೆ ಪುಡಿ ಡಬ್ಬಗಳೆಲ್ಲ ಬೆಳಗ್ಗೆ ಇಕ್ಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಬೆಳಗ್ಗೆ ಆದಮೇಲೆ ಬೆಳಗ್ಗೆ ಅಲ್ಲೇ ಗೊಬ್ಬರ ಹಾಕ್ಬಿಟ್ಟೆ, ನೀರಲ್ಲೇ ಹೀರ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆಮೇಲೆ ದಿನಸಿ ಬಾಕ್ಸ್ಗಳೆಲ್ಲ ಅಲ್ಲೇ ಗೊಬ್ಬರ ಹಾಕಿ, ಆಮೇಲೆ ತಿರ್ಗಾ ಒಳಗೆ ಬಂದು ಫ್ರಿಜ್ಜಲ್ಲಿರೋ ಐಟಮ್ ಎಲ್ಲ ತೆಗ್ದಿಕ್ಕಿ, ಫ್ರಿಜ್ಜಲ್ಲಿರೋ ಇದು ಗ್ಲಾಸ್ ಥರ ಎಲ್ಲ ಇರ್ತಾರಲ್ಲ, ಅದನ್ನೆಲ್ಲ ತಗೊಂಬಂದು ತೊಳೆದು ತಿರ್ಗಾ ಆಮೇಲೆ ಒರೆಸಿ ಎಲ್ಲ ನೀಟಾಗಿ, ಆಮೇಲೆ ಐಟಮ್ಗಳೆಲ್ಲ ತೆಗ್ದಿಕ್ಕಿದ್ದಾವೆಲ್ಲ ಜೋಡಿಸಿ ಬಂದೆ. ಆಮೇಲೆ ಇಲ್ಲಿ ಸಕ್ಕರೆ ಡಬ್ಬ ಅವೆಲ್ಲ ಬೆಳಗ್ಗೆ ಇಕ್ಕಿದ್ನಲ್ಲ, ಅವನ್ನ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಒರೆಸಿ ಅವನ್ನೆಲ್ಲ ಎತ್ತಿಟ್ಟು ಶೆಲ್ಫ್ಗಲ್ಲೆಲ್ಲ ಒರೆಸಿ ಅವನ್ನೆಲ್ಲ ಬಾಕ್ಸೆಲ್ಲ ಜೋಡಿಸಿ, ಆಮೇಲೆ ಕಸ ಎಲ್ಲ ಹೊಡೆದು, ಆಮೇಲೆ ಅಷ್ಟೊತ್ತಿಗೆ ನೆನ್ನೆ ಸಪೋಟ ಕಿತ್ಕೊಂಬಂದಿದ್ದು ಫ್ರೆಂಡ್ಸು ತೋಟದ ಹತ್ರ. ಅವನ್ನೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಒರೆಸಿ ಕೊಡಬೇಕು ಅಂಗಡಿಗೆ. ಇಲ್ಲಾಂದರೆ ಹಂಗೆ ಕೊಟ್ಟರೆ
ಏನೇ ಆಗಲಿ ನಾವು ತಿನ್ನೋ ಐಟಮೇ ಆಗಲಿ ಚೆನ್ನಾಗಿದ್ರೆ ಮಾತ್ರ ಐಟಮ್ಗಳು ಚೆನ್ನಾಗಿದ್ದರೆ ತಿನ್ನೋಕ್ಕೆ ಜನಗಳು ತಗೊಳೋದು. ಚೆನ್ನಾಗಿಲ್ಲ ಅಂದರೆ ಯಾರು ತಗೊಳೋದು ಇಲ್ಲ, ನೋಡೋಕ್ಕೂ ಬರೋಲ್ಲ. ಅದಕ್ಕೆ ನಾವು ಎಲ್ಲ ಕ್ಲೀನ್ ಮಾಡಿ ತಗೊಂಡೋಗಿ ಕೊಟ್ಬಿಟ್ಟು ಅಂಗಡಿಗೆ ಬಂದು, ಆಮೇಲೆ ನಮ್ಮಮ್ಮ ಅವ್ರು ಯಾರಿಗೋ ಬೇಕು ಅಂತೇಳಿ ಒಂದು 15 ಪೊರಕೆ ತರಿಸಿದ್ದೆ ಊರಿಂದ. ಆಮೇಲೆ ಇನ್ನೂ 5 ಬರಲು ಅವ್ರ ಅತ್ತೆ ತಗೊಂಡಿದ್ದು, ಇನ್ನೂ 5 ಹಂಗೆ ಉಳಿದಿದ್ದು. ಅವನ್ನ ತಗೊಂಬ ಅಂತ ಹೇಳಿದ್ರು ಹಿಂಗೆ ನಮ್ಮ ಅಣ್ಣ ತಮ್ಮಂದಿರು. ಆಮೇಲೆ ಅವರಿಗೆ ಅಂಗಡಿ ಇಕ್ಕವ್ರವರು. ಆಮೇಲೆ ಅವ್ರಿಗೆ ತಗೊಂಡೋಗಿ ಕೊಟ್ಟು ಒಂದು ಕ್ಯಾನು ನೀರು ತಗೊಂಡು ಬಂದು, ಆಮೇಲೆ ನಮ್ಮ ಮನೆಯವರು ಹಲಸಿನ ತೊಳೆ ತಗೊಂಬಂದಿದ್ರು. ಅಲ್ಲೇ ಕೆಲಸದವಿಂದ ತಿಂದು ಅಲ್ಲಿ ನುಗ್ಗೆ ಗಿಡಕ್ಕೆ ಒಂದು 2 ಬಕೆಟ್ ನೀರು ಇದು ಇವಾಗ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ನೋಡಿ ನನ್ನ ಮಗಳು ಸ್ಕೂಲಿಂದ ಬಂದವಳೆ, ಬಟ್ಟೆನೂ ಬಿಚ್ಚಿಲ್ಲ, ಏನೂ ಬಿಚ್ಚಿಲ್ಲ ಫ್ರೆಂಡ್ಸ್. ನನ್ನ ಮಗನೂ ಬಿಚ್ಚಿಲ್ಲ, ಅವ್ನ ಮುಖ ಮುಚ್ಕೊಂಬಿಟ್ಟಿದ್ದಾನೆ. ಆಮೇಲೆ ನಮ್ಮ ಮನೆಯವರು ಬಂದಿದ್ದಾರೆ ನೋಡು. ಆಮೇಲೆ ನಮ್ಮ ಮನೆಯವರು ಇವಾಗ ಬಂದರು, ಹಲಸಿನ ತೊಳೆ ತಗೊಂಬಂದಿದ್ರು. ತಿಂದು ಇವಾಗ ಲಾಗ್ ಮಾಡೋಣ ಅಂತ ಬಂದೆ. ಇಷ್ಟೇ ಫ್ರೆಂಡ್ಸ್, ಇವತ್ತಂತೂ ಸಾಕಾಗ್ಬಿಡ್ತು. ಬೆಳಗಿಂದ ಓಡಾಟನೇ ಜಾಸ್ತಿ ಆಗೋಯ್ತು. ಇನ್ನೂ ಸ್ವಲ್ಪ ಕೆಲಸ ಇದೆ. ಯುಗಾದಿ ನಮಗೆ ಏನಂದರೆ ಯುಗಾದಿ ಹಬ್ಬನೇ ನಮಗೆ ಮೇಯ್ನು. ಹೊಸ ವರ್ಷ ಇವೆಲ್ಲ ನಮಗೆ ಇಲ್ಲ. ಹೊಸ ವರ್ಷ ಅಂದರೆ ನಮ್ಗೆ ಯುಗಾದಿನೇ. ಅದಕ್ಕೆ ನಾವು ಎಲ್ಲ ಒಂದು ಕಡೆಯಿಂದ ಪಾತ್ರೆ, ಆಮೇಲೆ ರಗ್ಗು ಬಟ್ಟೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ನಮ್ಮ ಅತ್ತೆ ಇದ್ದಾಗಿಂದನೂ ಅಷ್ಟೇ, ಇವಾಗೂ ಅಷ್ಟೇ, ನಾನು ಆವತ್ತಿಂದನೂ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇವತ್ತೊಂದು ಸ್ವಲ್ಪ ಕೆಲಸ ಆಯಿತು. ಇನ್ನೇನಿಲ್ಲ, ಒಂದು ಸ್ವಲ್ಪ ತಟ್ಟೆ ಸ್ಟ್ಯಾಂಡು, ಈ ಕಿಟಕಿ ಬಾಗಿಲು ಇದ್ದಾವೆ, ಸ್ಕ್ರೀನ್ ಬಟ್ಟೆಗಳು ಇದ್ದಾವೆ, ಸೋಫಾ ಬಟ್ಟೆ ಇದ್ದಾವೆ, ಅವನ್ನ ಕ್ಲೀನ್ ಮಾಡ್ಕೊಬೇಕು. ಡ್ರೆಸ್ಸಿಂಗ್ ಟೇಬಲ್ ಇದೆ, ಅದನ್ನು ಕ್ಲೀನ್ ಮಾಡಬೇಕು. ನನ್ನ ಮಗ ಕ್ಲೀನ್ ಮಾಡ್ಕೊತಾನೆ. ಸೋಕೇಶು ನಮ್ಮ ಮನೆ ಕ್ಲೀನ್ ಮಾಡ್ತಾರೆ, ಯಾಕಂದರೆ ಅದು ಹೈಟ್ ಜಾಸ್ತಿ ಇದೆ, ನಾನು ಸ್ವಲ್ಪ ಹೈಟ್ ಕಮ್ಮಿ, ನನಗೆ ಎಟ್ಕಲ್ಲ, ಅದಕ್ಕೋಸ್ಕರ ಅವರೇ ಕ್ಲೀನ್ ಮಾಡ್ತಾರೆ. ಇಷ್ಟೇ ಫ್ರೆಂಡ್ಸ್. ನಾಳೆ ಇನ್ನೇನು ಕೆಲಸ ಮಾಡಬೇಕೋ ನೋಡಬೇಕು. ಇವಾಗ ಮೇಕೆ ಎಲ್ಲ ಇನ್ನೇನಿಲ್ಲ, ಮೇಕೆ ಒಂದೇ ಇರೋದು. ಒಳಗೆ ಮುಂಚೆಗಿದ್ದವ 3 ಮಾರ್ಬಿಟ್ಟು, ಇವಾಗ 3 ಮರಿ, ಒಂದು ಮೇಕೆ, ದೊಡ್ಡ ಮೇಕೆ ಐತೆ ಅಷ್ಟೇನೆ, ಇನ್ಯಾವೂ ಇಲ್ಲ. ಮೇಕೆ ಕಟ್ಟಿ ಆಮೇಲೆ ಟೀ ಕಾಯಿಸ್ಕೊಟ್ಟು ನುಗ್ಗೆಕಾಯಿ ಸಾಂಬಾರಿದೆ, ಮುದ್ದೆ ಮಾಡಿ ಲೈವ್ ಮಾಡಿ 1 ಅವರು ಮಲ್ಕೊಳ್ಳೋದು. ಇಷ್ಟ ಫ್ರೆಂಡ್ಸ್ ಇವತ್ತಿನ ಲಾಗು. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಲೈಕ್ ಕೊಟ್ಟು ಹೈಪ್ ಮಾಡೋದು ಮರಿಬೇಡಿ. ದಯವಿಟ್ಟು ಹೈಪ್ ಮಾಡಿ. ಸಾಧ್ಯವಾದರೆ ದಯವಿಟ್ಟು ಸೂಪರ್ ಚಾಟು, ವಿಡಿಯೋದಲ್ಲೇ ಸೂಪರ್ ಚಾಟ್ ತಗೊಬೋದು, ದಯವಿಟ್ಟು ತಗೊಳ್ಳಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಹೈಪ್ ಮಾಡೋದು ಮರಿಬೇಡಿ. ದಯವಿಟ್ಟು ಹೈಪ್ ಮಾಡಿ. ನೋಡ್ತೀರಾ, ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ, ಅರ್ಧ ನೋಡಿ ಇದು ಮಾಡಬೇಡಿ, ಫುಲ್ಲು ವಾಚ್ ಮಾಡಿ ವಿಡಿಯೋನ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.